ರೇವಣ್ಣಂಗೆ ಮೋಖ ಇಲ್ಲ, ಕುಮಾರಣ್ಣಂಗೆ ಹುಷಾರಿಲ್ಲ, ನಿಖಿಲ್ ಅಣ್ಣಂಗೆ ಬುದ್ಧಿಗಿಲ್ವಾ? ಮೂರು ಸಲ ಸೋತರು ಯಾಕೆ ನಿಲ್ಲೋದಿಲ್ಲ ಎಡವಟ್ಟು? ಗಾಳಿ ಸುದ್ದಿ ಕೇಳಿ ಗೂಳಿಯಂತೆ ನುಗ್ಗೋದು ಸರಿನಾ ನಿಖಿಲ್ ಕುಮಾರಸ್ವಾಮಿ? ನಿಜ ಹೇಳಬೇಕು ಅಂದ್ರೆ ನಿಖಿಲ್ ಕುಮಾರಸ್ವಾಮಿಗೆ ಗಂಭೀರವಾಗಿ ರಾಜಕೀಯ ಅಖಾಡಕ್ಕೆ ಇಳಿಯೋದಕ್ಕೆ ಇದು ಸರಿಯಾದಂತಹ ಸಮಯ. ಆದ್ರೆ ಈ ಮನುಷ್ಯ ಮಾಡ್ತಿರೋದೇನು ನೋಡಿ. ಯಾರೋ ಏನೋ ಹೇಳಿದ್ರು ಅಂತ ಅದನ್ನೇ ನಂಬಿಕೊಂಡು ಪಕ್ಷದ ವತಿಯಿಂದ ಧರ್ಮಸ್ಥಳಕ್ಕೆ ಯಾತ್ರೆ ಹೊರಟಿದ್ದಾರೆ. ಎಲ್ಲರೂ ಹೋಗ್ತಿದ್ದಾರೆ, ನಾವು ಹೋಗದೆ ಇದ್ರೆ ಹೇಗೆ ಅಂತ ಈ ನಿಖಿಲಣ್ಣನು ಗಟ್ಟ ಇಳಿತೀನಿ ಅಂತ ಪಟ್ಟು ಹಿಡಿದಿದ್ದಾರೆ. ಅಂದಹಾಗೆ ಇನ್ನೂ SIT ಏನೂ ಹೇಳಿಲ್ಲ, NIA ಬಂದು ತನಿಖೆ ಮಾಡಿಲ್ಲ. ಅದೇ ನಿಖಿಲ್ ಕುಮಾರಸ್ವಾಮಿಗೆ ಮಾತ್ರ ಧರ್ಮಸ್ಥಳಕ್ಕೆ ಕಳಂಕ ತರೋದಕ್ಕೆ ವಿದೇಶದ ಸಂಘಟನೆಯೊಂದು ಫಂಡಿಂಗ್ ಮಾಡ್ತಿದೆ ಅನ್ನೋ ಭಾರಿ ಸೀಕ್ರೆಟ್ ಗೊತ್ತಾಗಿ ಹೋಗಿದೆ. ಇದು ಕೇವಲ ಯಾರೋ ಒಬ್ಬ ಇಬ್ಬ 3 ಜನ ವ್ಯಕ್ತಿಗಳು ಇರ್ತಕ್ಕಂಥದ್ದು ಅಷ್ಟೇ ಅಲ್ಲ. ಇದ್ರ ಹಿಂದೆ ಒಂದು ದೊಡ್ಡ ಹುನ್ನಾರ ಇದೆ, ಒಂದು ದೊಡ್ಡ ಮಟ್ಟದ ಆರ್ಗನೈಸೇಷನ್ ಕೆಲಸ ಮಾಡಿದೆ ಅಂತಕ್ಕಂಥದ್ದು ಭಾಳ ಸ್ಪಷ್ಟ. ಮತ್ತೊಂದು ಮಾತು, ಇವತ್ತೇನು ಇಂಟರ್ನ್ಯಾಷನಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಮತ್ತು ಯೂಟ್ಯೂಬ್ ಚಾನಲ್ಸು, ಕೆಲವೊಂದಷ್ಟು ಯೂಟ್ಯೂಬ್ ಚಾನಲ್ ಅವ್ರಿಗೆ ಎಲ್ಲಿಂದ ಫಂಡ್ ಬಂತು, ಎಲ್ಲಿಂದ ಈ ರೀತಿ ಶ್ರೀ ಕ್ಷೇತ್ರದ ಬಗ್ಗೆ ಅಪಮಾನ ಆಗ್ತಕ್ಕಂಥ ಒಂದಷ್ಟು ಎಪಿಸೋಡ್ಗಳನ್ನ ಜನರೇಟ್ ಮಾಡಿದ್ರು. ಇವೆಲ್ಲವೂ ಕೂಡ ಪ್ಲಸ್ ಇವೆಲ್ಲವೂ ಕೂಡ ಈ ಸತ್ಯತೆ ಹೊರಗಡೆ ಜನಗಳ ಮುಂದೆ ಬರಬೇಕು ಅಂತಕ್ಕಂಥದ್ದಾದರೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಕೇಂದ್ರ ಸರ್ಕಾರದ ಕಡೆಯಿಂದ ಎಂಥ ವಿಚಿತ್ರ ಅಲ್ವಾ? ದೇವೇಗೌಡರು ಕುಮಾರಸ್ವಾಮಿಯವರು ಪಡಬಾರದ ಕಷ್ಟಪಟ್ಟು ಇನ್ನೂ JDS ಅನ್ನೋ ಪಕ್ಷದ ಜೀವ ಉಳಿಸ್ಕೊಂಡಿದ್ರೆ, ಈ ಯುವರಾಜ ಯಾರೋ ಪೇಮೆಂಟ್ ಪುಂಗಿದಾಸರು ಸಾಕ್ಷಿ ಆಧಾರ ಏನೂ ಇಲ್ಲದೆ ಹೇಳಿದ ಮಾತನ್ನ ನಂಬಿಕೊಂಡು ಪಕ್ಷವನ್ನ ಕ್ಷೇತ್ರದ ಕಡೆಗೆ ಕರ್ಕೊಂಡು ಹೋಗ್ತಿದ್ದಾರೆ. ಯಾರೋ ಯೂಟ್ಯೂಬರ್ ಅಂತೆ, ಅವನಿಗೆ ಇಂಟರ್ನ್ಯಾಷನಲ್ ಫಂಡ್ ಬರ್ತಿದ್ಯಂತೆ, ಅದಕ್ಕೆ ಆತ ನಿರಂತರವಾಗಿ ವಿಡಿಯೋ ಮಾಡ್ತಿದ್ದಾನಂತೆ, ಹೀಗೆಲ್ಲ ಮಾತಾಡ್ತಿದ್ದಾರೆ ನಿಖಿಲ್. ಅಲ್ಲ, ಯಾರೋ SIT ತನಿಖೆಯನ್ನ ಹಳ್ಳ ಹಿಡಿಸೋದಕ್ಕೆ ಕಟ್ಟಿದ ಕಟ್ಟುಕತೆಗಳನ್ನ ಈ ನಿಖಿಲ್ ಕುಮಾರಸ್ವಾಮಿ ಇಷ್ಟೊಂದು ಸೀರಿಯಸ್ ಆಗಿ ನಂಬಿಕೊಂಡು ಒಂದು ಪಕ್ಷದ ಕಾರ್ಯಕ್ರಮವನ್ನ ತಯಾರು ಮಾಡ್ತಾರೆ ಅಂದ್ರೆ ಇವರಿಗೆ ಬುದ್ಧಿ ಇದೆ ಅನ್ಬೇಕೋ ಅಥವಾ ಇಲ್ಲ ಅನ್ಬೇಕೋ ಗೊತ್ತಾಗ್ತಾ ಇಲ್ಲ. ಯೂಟ್ಯೂಬರ್ ವ್ಯೂಸ್ಗೋಸ್ಕರ ಮಾಡಿದ ವಿಡಿಯೋದಲ್ಲಿ ಸುಳ್ಳು ಇರಬಹುದು, ಸತ್ಯ ಇರಬಹುದು, ಆ ಮಾತು ಬೇರೆ. ಆದ್ರೆ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ನಿಂದ ಇವರಿಗೆಲ್ಲ ಫಂಡಿಂಗ್ ಆಗ್ತಿದೆ ಅಂತ ನಂಬೋ ಮುಠಾಳರು ಇದ್ದಾರೆ ಅಂದ್ರೆ ಅದಕ್ಕೆ ನಗಬೇಕೋ ಅಳಬೇಕೋ ಗೊತ್ತಾಗ್ತಾ ಇಲ್ಲ. ಶ್ರೀ ಕ್ಷೇತ್ರದ ಮೇಲೆ ಒಂದು ಹುನ್ನಾರ ಏನ್ ನಡೆದಿದೆ, ಷಡ್ಯಂತ್ರ ಏನ್ ನಡೆದಿದೆ, ಇದರ ಸಂಪೂರ್ಣ ಸತ್ಯತೆ, ಇದರ ಹಿಂದೆ ಇರತಕ್ಕಂತ ಯಾವ ದೊಡ್ಡ ಆರ್ಗನೈಸೇಷನ್ಗಳು ಇವತ್ತು ಶ್ರೀ ಕ್ಷೇತ್ರದ ಧಾರ್ಮಿಕ ಕ್ಷೇತ್ರದ ಒಂದು ಅಪಮಾನವನ್ನ ಮಾಡ್ತಕ್ಕಂಥದ್ದಕ್ಕೆ ಹುನ್ನಾರವನ್ನ ನಡೆಸಿದ್ದಾರೆ. ಅವರೆಲ್ಲರನ್ನು ಕೂಡ ಇವತ್ತು ಬಯಲ್ಗೆಳಿತಕ್ಕಂತ ಒಂದು ಕೆಲಸ ಮಾಡಬೇಕಾಗಿದೆ. ಹೋಗ್ಲಿ, ಯಾವ್ದಾದ್ರೂ ಅಧಿಕೃತ ತನಿಖಾ ಸಂಸ್ಥೆ ಇದರ ಬಗ್ಗೆ ಹೇಳಿದೆ ಅಂದ್ರೆ ಆ ಮಾತು ಬೇರೆ. ಆದ್ರೆ ಈ ಸುಳ್ಳಿನ ಕಥೆ ಕಟ್ಟಿದ್ದು ಒಂದು ಕಾಮಿಡಿ ಪೀಸ್ ಪುಂಗಿದಾಸರ ಗುಂಪು. ಪುಂಗಿ ಓದೋದ್ರಲ್ಲಿ ಅವರು ಎಂತಹ ಎಕ್ಸ್ಪರ್ಟ್ ಅಂತ ಇಡೀ ರಾಜ್ಯಕ್ಕೆ ಗೊತ್ತು. ಈಗ ಅವರು ಅಪ್ಪಿ ತಪ್ಪಿ ಎಲ್ಲೋ ಒಂದು ನಿಜ ಹೇಳಿದ್ರು ಜನ ಅದನ್ನ ನಂಬದೇ ಇರೋ ಪರಿಸ್ಥಿತಿ ಇರುವಾಗ ಇಂತಹ ದೊಡ್ಡ ಸುಳ್ಳನ್ನ ನಂಬಿಕೊಂಡು ಈ ನಿಖಿಲ್ ಕುಮಾರಸ್ವಾಮಿ ಸ್ಟೇಟ್ಮೆಂಟ್ ಕೊಡ್ತಿದಾರಲ್ಲ, ಏನ್ ಹೇಳ್ಬೇಕು? ಇನ್ನು ಸ್ವಲ್ಪ ಯೋಚನೆ ಮಾಡಿದ್ರು ಅಲ್ಲಿ ದೇವಸ್ಥಾನಕ್ಕೂ ಅವಮಾನವಾಗಿಲ್ಲ, ದೇವರಿಗೂ ಕಳಂಕ ಬಂದಿಲ್ಲ ಅಂತ ಯಾರಿಗಾದ್ರೂ ಗೊತ್ತಾಗುತ್ತೆ. ಅವಮಾನ ಆಗಿದೆ, ಕಳಂಕ ಬಂದಿದೆ ಅಂತ ಸುಳ್ಳಿನ ಕಥೆ ಕಟ್ಟಿ ಜನರನ್ನ ನಂಬಿಸ್ತಾ ಇರೋದು ಯಾಕೆ ಅಂತ ಕೂಡ ಜನರಿಗೆ ಗೊತ್ತಾಗಿದೆ. ಆದ್ರೆ ಈ ಸಿಂಪಲ್ ಸತ್ಯ ನಿಖಿಲ್ಗೆ ಅರ್ಥವಾಗಿಲ್ವಾ? ಅತ್ಯಾಚಾರ ಅನಾಚಾರ ಮಾಡಿದವರ ವಿರುದ್ಧ ಹೋರಾಟ ನಡೆದ್ರೆ, ತನಿಖೆ ನಡೆದ್ರೆ ಅದರಿಂದ ದೇವಸ್ಥಾನಕ್ಕೆ ಯಾವ ರೀತಿ ಅಪಚಾರ ಆಗುತ್ತೆ ಅಂತ ಯೋಚನೆ ಮಾಡುವಷ್ಟು ಬುದ್ಧಿಯು ನಿಖಿಲ್ಗೆ ಇಲ್ಲದೆ ಹೋಯ್ತಾ? ಅಥವಾ ಬಿಜೆಪಿ ಇಷ್ಟೆಲ್ಲ ಹಾರಾಡ್ತಾ ಇರುವಾಗ ಮಿತ್ರ ಪಕ್ಷವಾಗಿ ನಾವೇನಾದ್ರೂ ಮಾಡದೇ ಇದ್ರೆ ಸರಿ ಹೋಗೋದಿಲ್ಲ ಅಂತೇನಾದ್ರೂ ನಿಖಿಲ್ ಕುಮಾರಸ್ವಾಮಿ ಮಲಗಿದ್ದ JDS ಕಾರ್ಯಕರ್ತರನ್ನ ಬಡಿದೆಬ್ಬಿಸ್ತಾ ಇದ್ದಾರಾ ಗೊತ್ತಿಲ್ಲ. ನಿಜವಾಗಿ ಹೇಳಬೇಕು ಅಂದ್ರೆ ಚುನಾವಣೆಯಲ್ಲಿ ಸತತ 3 ಸೋಲು ಸೋತಿದ್ದು ಸೋಲಲ್ಲ. ಯಾರೋ ಪೇಮೆಂಟ್ ಪುಂಗಿದಾಸರ ಮಾತು ಕೇಳಿ ಯಾವುದೇ ಸಾಕ್ಷಿ ಆಧಾರಗಳಿಲ್ಲದೆ ಹೇಗೆ ವಿದೇಶಿ ಸಂಘಟನೆಗಳ ಫಂಡಿಂಗ್ ಬಂದಿದೆ ಅಂತ ನಂಬಿಕೊಂಡು ಮಾಡೋ ಎಡವಟ್ಟುಗಳಿವೆಯಲ್ಲ, ಇದು ನಿಜವಾದ ಸೋಲು. ನಿಖಿಲ್ ಒಬ್ಬ ಯುವ ನಾಯಕ, ಇನ್ನೂ ರಾಜಕಾರಣದಲ್ಲಿ ದೊಡ್ಡ ಎತ್ತರಕ್ಕೆ ಏರುವಂತಹ ಅವಕಾಶ ಕೂಡ ಇದೆ. ಇಂತಹ ಸಂದರ್ಭದಲ್ಲಿ ನೊಂದ ಜನರ ಪರವಾಗಿ ನಿಲ್ಬೇಕೇ ಹೊರತು ಗಾಳಿ ಸುದ್ದಿ ಬಂದ ಕಡೆ ತೂರ್ಕೊಳ್ಳೋದಲ್ಲ. ಕಾಂಗ್ರೆಸ್ ಬಿಜೆಪಿ ಏನೇ ಮಾಡ್ಕೊಳ್ಳಿ, ನಮ್ಮ JDS ಪಕ್ಷ ಜನಪರವಾಗಿದೆ ಅಂತ ಅದೇ ಕ್ಷೇತ್ರದಲ್ಲಿ ನೊಂದವರ ಕಣ್ಣೀರು ಒರೆಸ್ತೀನಿ ಅಂತ ಹೊರಟಿದ್ರೆ ಆಗ ಎದ್ದೇಳೋ ಹವಾ ಬೇರೆಯೇ ಇರ್ತಾ ಇತ್ತು. ಯಾರ ವಿರುದ್ಧವೂ ಬೇಡ, ಕ್ಷೇತ್ರದಲ್ಲಿ ನಡೆದಿರುವಂತಹ ಅನಾಚಾರ, ಅತ್ಯಾಚಾರ, ಅವ್ಯವಹಾರಗಳ ಬಗ್ಗೆ ತಿಳ್ಕೊಂಡು
ಅದಕ್ಕೆ ನ್ಯಾಯ ಕೊಡಿಸ್ತೀನಿ ಅಂತ ನಿಂತಿದ್ರೆ ಸಿನಿಮಾ ಹೀರೋಗಿಂತ ನಿಜ ಜೀವನದಲ್ಲಿಯೇ ನಿಖಿಲ್ಗೆ ಸೂಪರ್ ಹೀರೋ ಆಗೋ ಅವಕಾಶ ಸಿಗ್ತಾ ಇತ್ತು. ಯಾವ ಹೆಸರುಗಳು ಬೇಡ, ಯಾರನ್ನ ಗುರಿಯಾಗಿಟ್ಕೊಳ್ಳೋದು ಬೇಡ. ನಿಜವಾಗಿ ಯಾರು ಅನ್ಯಾಯ ಮಾಡಿದ್ದಾರೋ ಅವರಿಗೆ ಶಿಕ್ಷೆ ಕೊಡಿಸೋ ನಿಟ್ಟಿನಲ್ಲಿ ನಿಖಿಲ್ ಕುಮಾರಸ್ವಾಮಿ ಹೊರಟಿದ್ರೆ ಅದು ಬೇರೆಯೇ ಇತಿಹಾಸವನ್ನ ಬರಿತಾ ಇತ್ತು. ಅದೂ ಆಗ್ಲಿಲ್ಲ ಅಂದ್ರೆ ಕೊನೆ ಪಕ್ಷ ಸುಮ್ಮನೆ ಮನೇಲಾದ್ರೂ ತನ್ನದೇ ಸಿನಿಮಾ ನೋಡ್ಕೊಂಡು ಕೂತ್ಕೋಬಹುದಾಗಿತ್ತು. ಅದು ಬಿಟ್ಟು ಯಾರೋ ಪುಂಗಿದಾಸರು ಹೇಳಿದ ಕಥೆಯನ್ನ ನಂಬಿಕೊಂಡು ಹೀಗೆ ಮೀಡಿಯಾ ಮುಂದೆ ಬಂದು ನಾನೇ ತನಿಖೆ ಮಾಡಿ ತಿಳ್ಕೊಂಡಿದ್ದೀನಿ ಅಂತ ಇಂಟರ್ನ್ಯಾಷನಲ್ ಫಂಡಿಂಗ್ ಆಗಿದೆ ಅಂತ ಹೇಳೋದು ಕಾಮಿಡಿ ಆಗುತ್ತೆ ಅನ್ನೋದನ್ನ ನಿಖಿಲ್ ಯಾಕೆ ಅರ್ಥ ಮಾಡ್ಕೊಳ್ತಾ ಇಲ್ಲ? ಇಂತಹ ಸಮಯದಲ್ಲಾದ್ರೂ ಸ್ವಲ್ಪ ತಮ್ಮ ಮನೆಯವರ ಜೊತೆ ಡಿಸ್ಕಸ್ ಮಾಡಿ ನಿಖಿಲ್ ಅವರೇ. ಅಲ್ಲಿ ಎಷ್ಟು ಹೆಣ್ಣು ಮಕ್ಕಳಿಗೆ ಯಾವ್ಯಾವ ರೀತಿಯಲ್ಲಿ ಅನ್ಯಾಯ ಆಗಿದೆ ಅನ್ನೋದು ಮತ್ತೊಬ್ಬ ಹೆಣ್ಣು ಮಗಳಿಗೆ ಅರ್ಥವಾಗಿರುತ್ತೆ. ಒಮ್ಮೆ ನಿಮ್ಮ ಪಡೆ ಪಟಾಲಮ್ಮು ಎಲ್ಲ ಬಿಟ್ಟು ನಿಮ್ಮ ಪತ್ನಿಯ ಜೊತೆ ಹೋಗಿ ಸೌಜನ್ಯ ತಾಯಿಯನ್ನ ಮಾತಾಡಿಸಿ ಏನಾಯ್ತು ಅಂತ ಕೇಳಿ. ಸೌಜನ್ಯ ಅನ್ನೋ ಮಗು ಕೊನೆಯದಾಗಿ ಯಾವ ಸ್ಥಿತಿಯಲ್ಲಿ ಸಿಕ್ಕಿದೆ ಅನ್ನೋ ಫೋಟೋ ನೋಡಿ ಆಮೇಲೆ ಯಾವ ರೀತಿ ಹೋರಾಟ ಮಾಡಬೇಕೋ ಮಾಡಿ. ಅವಕಾಶ ಇನ್ನೂ ಇದೆ.